ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು 2 ಆಲೂಗಡ್ಡೆಯಿಂದ ಹೇಗೆ ಸ್ನ್ಯಾಕ್ಸ್ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ದೋಸೆ ಅಂತನಾದರೂ ಕರೀರಿ ಅಥವಾ ಸ್ನ್ಯಾಕ್ಸ್ ಅಂತನಾದರೂ ಕರೀರಿ. 2 ಆಲೂಗಡ್ಡೆಯನ್ನು ತಗೊಂಡು ನಾನು ಈ ಒಂದು ಸಾಮಗ್ರಿಗಳ ಜೊತೆ ಈ ಒಂದು ರುಚಿಕರವಾದಂತಹ ರೆಸಿಪಿಯನ್ನು ತಯಾರು ಮಾಡ್ತಾ ಇದ್ದೇನೆ. 2 ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಈ ರೀತಿ ಮ್ಯಾಶ್ ಮಾಡಿಕೊಂಡಿದ್ದೆ. ಇದು ಒಂದು ಬೌಲ್ ಆಗಿತ್ತು ನೋಡಿ. ಅದ್ರ ಜೊತೆಗೆ ಮತ್ತೊಂದು ಬೌಲ್ನಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ಉಳಿದ ಸಾಮಗ್ರಿಗಳನ್ನು ಈಗ ಒಂದೊಂದೇ ಸೇರಿಸ್ತಾ ಹೋಗೋಣ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿರುಮೆಣಸಿನ್ಕಾಯಿ ಹಾಗೂ ಜೀರಿಗೆ, ಒಂದು ಹೆಚ್ಚಿರುವ ಟೊಮೊಟೊ, ಹಾಗೆಯೇ ಒಂದು ದಪ್ಪನಾದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಒಂದು ಕ್ಯಾರೆಟ್ ತುರಿ. ಈಗ ಮಸಾಲ ಪದಾರ್ಥಗಳಾದಂತಹ ರೆಡ್ ಚಿಲ್ಲಿ ಪೌಡರು ಅರ್ಧ ಸ್ಪೂನು, ಅರಿಶಿಣದ ಪೌಡರು ಅದು ಕೂಡ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಗರಂ ಮಸಾಲ ಕೂಡ ಇಲ್ಲಿ ಬಳಸ್ತಾ ಇದ್ದೇನೆ, ಅದನ್ನು ಕೂಡ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಗರಂ ಮಸಾಲ ಇಷ್ಟ ಅಲ್ಲ ಅಂದರೆ ಧನಿಯಾ ಪೌಡ್ರು ಕೂಡ ಹಾಕ್ಕೋಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಇದೆಲ್ಲದಕ್ಕೂ ನಾವು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ಒಂದೇ ಸರ್ತಿ ನೀರನ್ನು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕಾಗುತ್ತೆ. ಮಿಶ್ರಣ ಎಲ್ಲವೂ ಒಂದೇ ಸಮ ಆಗಬೇಕು. ಸೊ ಇವಾಗ ಕೈಯಿಂದ ಈ ರೀತಿ ನಿಧಾನವಾಗಿ ಕಲಿಸ್ಕೊತಾ ಹೋಗಬೇಕಾಗುತ್ತೆ. ಹೀಗೆ ಸುತ್ತಲೂ ಮತ್ತು ಮಧ್ಯ ಮತ್ತು ತಳದಿಂದ ಮೇಲಕ್ಕೆ ಹೀಗೆ ಎಲ್ಲವೂ ಮಿಕ್ಸ್ ಆಗಬೇಕು ನೀಟಾಗಿ. ಇದಾದ ಮೇಲೆ ಮತ್ತೆ ನಾವು ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಹೆಚ್ಚು ಹೆಚ್ಚು ನೀರು ಬೇಕಾಗ್ಬೋದು, ಯಾಕೆಂದರೆ ಇದು ದೋಸೆ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ ಕೊನೆಗೆ. ಹೀಗೆ ನೀರನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ನೀರು ಹಾಕಿ ತೆಳುವಾಗಿ ಮಾಡ್ಕೋಬೇಕು, ಅಂದರೆ ನಾವು ದೋಸೆ ಬಿಡ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ನೋಡಿ ಇವಾಗ ಒಂದು ಸೌಟಲ್ಲಿ ಇದನ್ನು ಎತ್ತಿ ನೋಡಿದಾಗ ಗೊತ್ತಾಗುತ್ತೆ. ಆರಾಮಾಗಿ ದೋಸೆಯ ಬ್ಯಾಟರ್ ಥರ ಇದು ತಯಾರಾಯಿತು. ಈಗ ಕಾದಿರುವ ಹೆಂಚಿಗೆ ಎಣ್ಣೆಯನ್ನು ಸವರ್ಕೊಳ್ಳೋಣ. ಕಾದಿರುವಂತಹ ಹೆಂಚಿಗೆ ಈಗ ನಾವು ಬ್ಯಾಟರನ್ನು ಒಂದು ದೋಸೆ ಆಕಾರದಲ್ಲಿ ಇದನ್ನು ಮೊದಲನೇದು ಮಾಡೋಣ. ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಾದ ಮೇಲೆ ಚಿಕ್ಕ ಚಿಕ್ಕ ಸ್ನ್ಯಾಕ್ಸ್ ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು. ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ. ಈಗ ಎಣ್ಣೆಯನ್ನು ಅಪ್ಲೈ ಮಾಡೋಣ. ಎಣ್ಣೆ ಹಾಕಿದ ನಂತರ ಇದನ್ನು ಇನ್ನೊಂದು ಕಡೆ ಮಗ್ಚಾಕಬೇಕಾಗುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ನೋಡಿ ಇದು ತಯಾರಾಯಿತು. ಇವಾಗ ಇನ್ನೊಂದು ಕಡೆ ಮಗ್ಚಾಕೋಣ. ಈ ರೀತಿ ತಯಾರಾಯಿತು. ಇದು ದೋಸೆ ಆಕಾರದಲ್ಲಿ ಒಂದನ್ನು ನಾನು ಹೀಗೆ ಸ್ಯಾಂಪಲ್ಲಾಗಿ ಮಾಡಿದ್ದೀನಿ. ಇದು ಕೂಡ ಸೊಗಸಾಗಿ ಬಂದಿದೆ. ದೋಸೆ ಮಾಡಿಕೊಂಡು ತಿನ್ಬೋದು. ಸ್ನ್ಯಾಕ್ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಅದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಮತ್ತೊಂದು ರೀತಿಯಲ್ಲಿ ಮಾಡೋಣ. ಮತ್ತು ಎಣ್ಣೆಯನ್ನು ಸವರಿದ ನಂತರ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಬ್ಯಾಟರನ್ನು ಹಾಕೋಣ. ಇದನ್ನೆಲ್ಲ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡ್ರೆ ಬೇಯಲ್ಲ ಇದು. ಸೊ ಎರಡೂ ಕಡೆಯಲ್ಲಿ ಈ ರೀತಿ ಮಗ್ಚಾಕಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇದಾಯಿತು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇದಾದ ಮೇಲೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾದ ಒಂದು ಸ್ನ್ಯಾಕ್ಸನ್ನು ತಯಾರು ಮಾಡೋಣ. ಇದು ಮೂರನೆಯದು. ನೋಡಿ ಪುಟ್ಟ ಪುಟ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಎಲ್ಲವೂ ಸುತ್ತಲೂ ಬೇಯಬೇಕಾಗುತ್ತೆ. ಚೆನ್ನಾಗಿ ಆಯಿಲ್ನ ಎಲ್ಲ ಕಡೆ ಅಪ್ಲೈ ಮಾಡೋಣ, ಮಧ್ಯಕ್ಕೆ ಸುತ್ತಲೂ ಎಲ್ಲ ಕಡೆ. ಮತ್ತು ಹಾಗೆಯೇ ಫ್ಲೇಮನ್ನು ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸುತ್ತಲೂ ಬೇಯಿಸಬೇಕಾಗುತ್ತೆ. ನೋಡಿ ಎಲ್ಲವನ್ನು ಈ ರೀತಿ ಎರಡೂ ಬದಿಯಲ್ಲೂ ಕೂಡ ಬೇಯಿಸಬೇಕಾಗುತ್ತೆ. ಪುನಃ ಪುನಃ ಈ ರೀತಿಯಾಗಿ ಎರಡೂ ಸೈಡು ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೂ ಸ್ಮೂತಾಗೂ ಕೂಡ ಇರುತ್ತೆ. ಆ 2 ಆಲೂಗಡ್ಡೆನ ಉಪಯೋಗಿಸಿ ಮಾಡಿರುವಂಥ ಈ ಒಂದು ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಮಸಾಲ ಭರಿತವಾಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.